ಆಕ್ಸಿಜನ್ ಕೊರತೆ ದುರಂತಕ್ಕೆ 3 ವರ್ಷ ಕಳೆದರೂ ಅಪರಾಧಿಗಳಿಗೆ ಆಗಿಲ್ಲ ಶಿಕ್ಷೆ, ನೊಂದವರಿಗೆ ಸಿಕ್ಕಿಲ್ಲ ನ್ಯಾಯ. ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಯಲ್ಲಿ 2021 ಮೇ 2ರ ರಾತ್ರಿ ಆಮ್ಲಜನಕ ಸಕಾಲದಲ್ಲಿ ಪೂರೈಕೆ ಆಗದೆ ಮೃತಪಟ್ಟಿರುವ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಎಸ್ಡಿಪಿಐ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಸಂತ್ರಸ್ತರ ಕುಟುಂಬದ ಸದಸ್ಯರೊಂದಿಗೆ ಗುರುವಾರ ರಾತ್ರಿ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಬಿ ರಾಚಯ್ಯ ಜೋಡಿ ರಸ್ತೆಯಲ್ಲಿರುವ ಜಿಲ್ಲಾಸ್ಪತ್ರೆ ಮುಂಭಾಗ ಸೇರಿದ ಪ್ರತಿಭಟನಾಕಾರರು ಕೈಯಲ್ಲಿ ಮೊಂಬತ್ತಿ ಹಾಗೂ ಮೃತಪಟ್ಟವರ ಭಾವಚಿತ್ರಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದರಲ್ಲದೆ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು. ಎಸ್ಡಿಪಿಐ ಜಿಲ್ಲಾ ಘಟಕದ ಅಧ್ಯಕ್ಷ ಅಬ್ರಾರ್ ಅಹಮದ್ ಮಾತನಾಡಿ, ದುರ್ಘಟನೆಯಲ್ಲಿ 37 ಮಂದಿ ಮೃತಪಟ್ಟಿದ್ದಾರೆ. ಘಟನೆ ನಡೆದ ದಿನದಿಂದಲೂ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವು ಸಂತ್ರಸ್ತರ ಪರ ಹೋರಾಟ ನಡೆಸುತ್ತಿದೆ. ದುರಂತ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಸಂತ್ರಸ್ತರ ಪರ ನಿಲ್ಲಿಲ್ಲ ಎಂದು ದೂರಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಈಗಿನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂತ್ರಸ್ತರ ಪರ ಇರುತ್ತದೆ ಎಂದು ಹೇಳಿದರು. ಸಂತ್ರಸ್ತರಿಗೆ ನ್ಯಾಯ ಕಲ್ಪಿಸಿಕೊಡುವ ಭರವಸೆಯನ್ನ ನೀಡಿದ್ರು. ಆದರೆ ಅವರ ಭರವಸೆ ಇಂದಿಗೂ ಭರವಸೆಯಾಗಿಯೇ ಉಳಿದಿದೆ. ಸಂತ್ರಸ್ತರಲ್ಲಿ ಕೆಲವರಿಗೆ ಮಾತ್ರ ಗುತ್ತಿಗೆ ಆಧಾರಿತ ಕೆಲಸವನ್ನ ಕೊಟ್ಟು ಸರ್ಕಾರ ಸಂತ್ರಸ್ತರಿಂದ ಅಂತರ ಕಾಯ್ದುಕೊಂಡಿದೆ ಎಂದರು. ಕಾಂಗ್ರೆಸ್ ನಡೆ ಅತ್ಯಂತ ಖಂಡನೀಯ. ಸಂತ್ರಸ್ತ ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಖಾಯಂ ಸರ್ಕಾರಿ ಉದ್ಯೋಗ ಕೊಡಬೇಕು. ಈ ದುರ್ಘಟನೆಗೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಅವರು ಆಗ್ರಹಿಸಿದರು. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಮಹೇಶ್, ಸಂತ್ರಸ್ತರ ಕುಟುಂಬದ ಸದಸ್ಯರಾದ ಮಂಜುನಾಥ್, ರಮೇಶ್ ಬಾಬು, ಶಿವಣ್ಣ, ಮಹೇಶ್, ನಾಗರತ್ನ, ಸುಶೀಲಾ, ಸಿದ್ದರಾಜಮ್ಮ, ಸೌಮ್ಯ, ಸವಿತಾ, ಚರಿತಾ, ಶ್ವೇತಾ, ಎಸ್ಡಿಪಿಐ ಪದಾಧಿಕಾರಿಗಳು, ಕಾರ್ಯಕರ್ತರು ಭಾಗವಹಿಸಿದರು. ಅಲ್ಲಿನ ಜಿಲ್ಲಾಧಿಕಾರಿಗಳು, ವೈದ್ಯಾಧಿಕಾರಿಗಳು, ತಪ್ಪಿತಸ್ಥರು ಅವರ ನಿರ್ಲಕ್ಷ್ಯತೆ ಈ ದುರ್ಘಟನೆಗೆ ಕಾರಣ ಅಂತ ಹೇಳಿದರೂ ಸಹ ವೈದ್ಯಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕ್ರಮ ಇಲ್ಲ ಮತ್ತು ಸಂತ್ರಸ್ತರ ಪರವಾಗಿ ಸರ್ಕಾರ ನಿಲ್ತಾ ಇಲ್ಲ ಅಂತ ಹೇಳಿ ರಾಜ್ಯಪಾಲರಿಗೂ ಭೇಟಿ ಮಾಡಿ ನಾವು ಮನವಿ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದರೂ ಸಹ ಯಾವುದೇ ರೀತಿ ಸ್ಪಂದನೆ ಇಲ್ಲದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರು ಒಂದು ಸಣ್ಣ ಆಶಾಕಿರಣವಾಗಿ ನಮ್ಮನ್ನು ಒಂದು ಭರವಸೆ ಕೊಟ್ಟರು. ಖಂಡಿತವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಸಂತ್ರಸ್ತರ ಪರವಾಗಿ ನಿಲ್ತೀವಿ, ಖಂಡಿತವಾಗಿ ನಿಮಗೆ ನ್ಯಾಯವನ್ನು ದೊರಕಿಸ್ಕೊಡ್ತೀವಿ ಅಂತೇಳಿ ತಮ್ಮ ಮನೆಗೆ ಕಾರನ್ನು ಕಳಿಸಿ ಭಾಳ VIP ಟ್ರೀಟ್ಮೆಂಟ್ ಕೊಟ್ಟು ಗುರುಪೇಟೆಗೆ ಕಳಿಸ್ಕೊಂಡು ಒಂದು ಭರವಸೆ ಕೊಟ್ಟರು. ನಮಗೂ ಸಹ ಏನೋ ಒಂದು ಕೆಲಸ ಯಾರೇ ಮಾಡಲಿ, ನಮ್ಮ ಸಂತ್ರಸ್ತರಿಗೆ ಏನೋ ಒಂದು ಪರಿಹಾರ ಸಿಕ್ಕಿದ್ರೆ ಸಾಕು, ಅವ್ರ ಜೀವನ ಒಂದು ಒಳ್ಳೆ ರೀತಿ ನಡೆದ್ರೆ ಸಾಕು, ಅವ್ರ ಭವಿಷ್ಯ ರೂಪಿಸ್ಕೊಂಡ್ರೆ ಸಾಕು ಅಂತ ಹೇಳಿ ನಾವು ಒಂದು ಭರವಸೆ ಇಟ್ಕೊಂಡಿದ್ವಿ. ಪರವಾಗಿಲ್ಲಪ್ಪ, ಇವರು ಕಾರ್ ಕಳಿಸ್ಬಿಟ್ಟು ನಮ್ಮ ಸಂತ್ರಸ್ತನ ಕರ್ಕೊಂಡಿದ್ದಾರೆ, ಏನಾದರೂ ಇವರು ಒಂದು ಸಹಾಯ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅವರು ಅಧಿಕಾರಕ್ಕೆ ಬಂದರೂ ಸಹ ಇವತ್ತು ಹೆಚ್ಚು ಕಡಿಮೆ ಒಂದು 14 ತಿಂಗಳು ಆಗ್ತಾಯಿದೆ. ಇಲ್ಲಿವರೆಗೂ ಸರ್ಕಾರದ ವತಿಯಿಂದ ಒಂದು ಶಾಶ್ವತ ಪರಿಹಾರ ಅಂತ ಇವರು ಸಿಕ್ಕಿಲ್ಲ. ಇದು ಅತ್ಯಂತ ಖಂಡನೀಯ. ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನಡೆಯನ್ನು ಭಾಳ ತೀವ್ರ ಖಂಡಿಸ್ತೀವಿ. ಯಾಕಂತ ಹೇಳಿದರೆ ಕೂತು ಸಿದ್ದರಾಮಯ್ಯರವರು, ಡಿಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿಯವರು ಈ 3 ಜನ ಕೂತ್ಕೊಂಡು ಸಂವಾದನ ನಡೆಸಿ ಸಂತ್ರಸ್ತರ ಮಕ್ಕಳ ಜೊತೆ ಮಾತಾಡಿದ್ದಾರೆ. ಸ್ವತಃ ಡಿಕೆ ಶಿವರು ಕಣ್ಣೀರು ಹಾಕಿದ್ದಾರೆ. ಆ ಸಂದರ್ಭ ಇವತ್ತು ವಿಡಿಯೋಗಳು ಆ ಘಟನೆ ನಡೆದಂಥ ರಾತ್ರಿಯಿಂದ ಇಲ್ಲಿ ತನಕ 3 ವರ್ಷಗಳ ಕಾಲ ಈ ಒಂದು ಘಟನೆಯಿಂದ ಜೀವಂತವಾಗಿದ್ದು ನಮ್ಮ ಎಲ್ಲ ಒಂದು ಪ್ರತಿಭಟನೆಗಳಿಗೆ ಕಣ್ಣು, ಮನ, ಧನ ಪ್ರತಿಯೊಂದನ್ನು ಬೆಂಬಲವಾಗಿ ನಿಂತು ನಮ್ಮ ಜೊತೆ ಸಹಾಯ ಮಾಡಿರ್ತಕ್ಕಂಥ ಎಸ್ಡಿಪಿಯವರಿಗೆ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ದಿನ ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನು ಅಂದರೆ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದು. ಆ 2/5/2021ರಲ್ಲಿ ಘಟನೆ ನಡೆದಾಗ ಅಂದಿನ BJP ಸರ್ಕಾರದ ಆರೋಗ್ಯ ಮಂತ್ರಿಯಾಗಿದ್ದಂಥ ಸುಧಾಕರ್ ಅವರು ಇದೇ ಗೇಟ್ ಮುಂದೆ ಒಂದು ಬಾಲಿಸವಾದ ಹೇಳಿಕೆಯನ್ನು ಕೊಡ್ತಾರೆ. ಈ ಘಟನೆಯಿಂದ ಕೇವಲ 3 ಜನ ಮಾತ್ರ ಸತ್ತಿದ್ದಾರೆ ಅಂತ. ಆದರೆ ಒಂದು ನ್ಯಾಯಾಂಗ ತನಿಖೆ ಆದಮೇಲೆ ಆ ಮೂವರಲ್ಲ 36 ಕುಟುಂಬಗಳ 36 ಜೀವಗಳು ಸತ್ತಿದೆ ಅಂತ ಹೇಳಿದ್ಮೇಲೆ ಅದನ್ನು ಒಪ್ಕೊಳ್ಳೋ ಪರಿಸ್ಥಿತಿ ಬರ್ತಾರೆ. ಆದರೂ ಕೂಡ ಅಂದಿನ BJP ಸರ್ಕಾರ ನಮ್ಮ ಒಂದು ವೈಫಲ್ಯದಿಂದ ಈ 36 ಕುಟುಂಬಗಳು ಸತ್ತೋಗಿದೆ ಎಂಬ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವರು ಪ್ರತಿಯೊಂದು ಮನೆಗೆ ಅವ್ರು ಪರಿಹಾರ ಕೊಡೋದು ಬೇಡ, ಒಂದು ಸಾಂತ್ವನ ಹೇಳೋಕ್ಕೂ ಯಾರೂ ಬರಲಿಲ್ಲ. ಒಂದು ಅಧಿಕಾರಿಗಳಾಗಲಿ ಒಬ್ಬ ರಾಜಕೀಯ ವ್ಯಕ್ತಿಗಳಾಗಲಿ ಯಾರೂ ಬರಲಿಲ್ಲ. ಆದರೆ ಅಂದಿನ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ನ ಮುಖಂಡರಂಥ DK ಶಿವಕುಮಾರ್ ಆಗಿದ್ದು, ಮಾನ್ಯ ಮುಖ್ಯಮಂತ್ರಿ, ಪ್ರಸ್ತುತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರಬಹುದು, ಇದೇ ಗೇಟ್ ಮುಂದೆ ನಿಂತ್ಕೊಂಡು ನಮ್ಮ ಸರ್ಕಾರ ಏನಾದ್ರು ಬಂದರೆ ಆ 36 ಕುಟುಂಬಗಳಿಗೂ ನಾವು ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ. ನಾವೇನು ಕೇಳಿರಲಿಲ್ಲ, ಅವರೇ ಹೇಳಿದಂಥ ಒಂದು ಹೇಳಿಕೆ, ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ, ಯಾರು ತಪ್ಪಿತಸ್ಥ ಅಧಿಕಾರಿಗಳಿರೋರಿಗೆ ಶಿಕ್ಷೆಯನ್ನು ಮಾಡ್ತೀವಿ ಮತ್ತು ಸೂಕ್ತ ಪರಿಹಾರ ಕೊಡ್ತೀವಿ ಅಂತ ಅವರೇ ಹೇಳಿದ್ದ ಒಂದು ಹೇಳಿಕೆಯನ್ನು ನಾವು ಇಟ್ಕೊಂಡ್ರೆ, ಅವ್ರು ಹೇಳಿದ್ಮೇಲೆ ನಮಗೆ ಒಂದು ಆಸರೆ ಆಯಿತು, ಇವ್ರು ನಮ್ಮ ಪರವಾಗಿದ್ದಾರೆ ಅಂತ.
ಅದೇ ರೀತಿಯಾಗಿ ನಾವು ಆ BJPಯ ಒಂದು ಘಟನೆಯನ್ನು ಖಂಡಿಸ್ತಾ ಪ್ರತಿಭಟನೆಗಳನ್ನ ಮಾಡಿದ್ರು, ಆದರೂ ಅವ್ರು ಒಪ್ಕೊಂಡಿಲ್ಲ. ಆಮೇಲೆ DK ಶಿವಕುಮಾರ್ ಪ್ರತಿ ಮನೆಗೆ ಭೇಟಿ ಮಾಡಿದ್ರು, ಅವರು ಅವರ ಪಕ್ಷದಿಂದ ಏನು ಪರಿಹಾರ ಕೊಟ್ಟರು. ಆಮೇಲೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಬಂದಾಗ ನಮ್ಮ ಎಲ್ಲ ಕುಟುಂಬದವರಿಗೆ ಎಷ್ಟು. ಬ್ಯೂರೋ ರಿಪೋರ್ಟ್ ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333. Thanks for watching. Like, comment, share and subscribe to the fast growing channel BV News, Voice of the People.